ಹಲೋ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ನಾನು ಮುಂಚೆ ಪ್ರಾಮಿಸ್ ಮಾಡ್ದಂಗೆ ಬಿರಿಯಾನಿ ರೆಸಿಪಿ ಜೊತೆಗೆ ಈ ವಿಡಿಯೋಲಿ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಿರಿಯಾನಿಗೆ ಅಂತ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀವಿ. ಆ್ಯಂಡ್ ಈ ಬಿರಿಯಾನಿನ ಅಂತೂ ಅಕ್ಕ ಬಾವ ಇಬ್ರು ಸೇರ್ಕೊಂಡೇ ಮಾಡಿದ್ರು ಅಂತ ಅನ್ಕೋಬೋದು. ಅಫ್ಕೋರ್ಸ್ ಅಟ್ ಫ್ಯಾಮಿಲಿ ಟೈಮ್ ಆಗಿತ್ತಲ್ಲ, ಎಂಗೇಜ್ಮೆಂಟ್ ಇತ್ತು. ಬಟ್ ಬಾವ ಬಿರಿಯಾನಿ ಏನು ಮಾಡಲಿಲ್ಲ, ಜಸ್ಟ್ ಮಿಕ್ಸಿಂಗು ಆ ಥರ ಏನು ಮಾಡಿಕೊಡ್ತಾ ಇದ್ರು. ಆ್ಯಂಡ್ ಹಿ ಲವ್ಸ್ ಟು ಎಂಗೇಜ್ ಲೈಕ್ ದಿಸ್ ಆ್ಯಂಡ್ ಗಿವ್ ಅಸ್ ಎಂಟರ್ಟೈನ್. ಆ್ಯಂಡ್ ಇಲ್ಲಿ ಅಕ್ಕ ಬಂದು ಫಸ್ಟು ಎಣ್ಣೆ ಹಾಕಿದ್ಮೇಲೆ ಒಗ್ಗರಣೆಗೆ ಅಂತ ಜಸ್ಟ್ ಚಕ್ಕೆ, ಲವಂಗ ಆ್ಯಂಡ್ ಏಲಕ್ಕಿನ ಹಾಕ್ತಾರೆ. ಅದಾದ್ಮೇಲೆ ಆನಿಯನ್ಸ್ ಲೈಟ್ ಪಿಂಕ್ ಆಗಿ ಟರ್ನ್ ಆಗೋರು ಬೇಯಿಸ್ಕೊಂಡು, ಮತ್ತೆ ಮಿಂಟ್ ಲೀವ್ಸ್ ಪುದೀನಾನ ಹಾಕೊಂತಾರೆ. ಪುದೀನಾನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಮಟನ್ ಇಲ್ಲಿ ಮಾಡ್ತಾ ಇರೋದು ನಾವು ಮಟನ್ ಹಾಕಿ ಅರಿಶಿನ ಹಾಕಿ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾರೆ ಬೇಗ ಬಾಯ್ಲ್ ಆಗೋಕ್ಕೆ ಅಂತ. ಅಫ್ಕೋರ್ಸ್ ಇದು ಮೋಸ್ಟ್ ಎಲ್ಲದಕ್ಕೂ ಮಾಡ್ತೇವೆ ನಾವು, ಲೈಕ್ ವೆಜ್ಜಿಸ್ಗೂ ಅಷ್ಟೇ ಉಪ್ಪು ಹಾಕಿ ಅರಿಶಿನ ಹಾಕಿದ್ರೆ ಬೇಗ ಬಾಯ್ಲ್ ಆಗತ್ತೆ ಅಂತ. ಇದು ಒಂಥರ ಟಿಪ್ಪೆ, ಗೊತ್ತಿಲ್ದಿರೋ ತಿಳ್ಕೊಳ್ಳಿ, ಗೊತ್ತಿರೋ ಕಂಟಿನ್ಯೂ ಮಾಡಿ. ಅಂಡ್ ಅದಾದ್ಮೇಲೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂಡ್ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಎಣ್ಣೆ ಬಿಟ್ಕೊಳತ್ತೆ ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನು ಅಂದ್ರೆ, ಮಟನ್ ಬಿರಿಯಾನಿ ಮಾಡೋದ್ರಿಂದ ಫಸ್ಟೇ ಮಟನ್ ಒಂದ್ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಅಂಡ್ ನೆಕ್ಸ್ಟ್ ರೈಸ್ನ ಆಡ್ ಮಾಡಬೇಕಾಗತ್ತೆ. ಅದೇ ಚಿಕನ್ ಬಿರಿಯಾನಿಗಾದ್ರೆ ಜಸ್ಟ್ ಫ್ರೈ ಮಾಡ್ಕೊಂಡು ತರ್ತೀರ, ಅದೇ ಪ್ರೊಸೆಸ್ ಅಲ್ಲೇ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ವೆಜ್ ಪಲಾವ್ ಮಾಡ್ತೀರಾ ಹಾಗೆ ಮಾಡ್ಕೊಂಡು. ಟೊಮೊಟೊಸ್ ಎಲ್ಲ ಸಾಫ್ಟ್ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಮೊಸರು ಆಡ್ ಮಾಡ್ಕೊಂಡು, ಅಂಡ್ ಇದು ಟೊಮೊಟೊ ಒಂದ್ ಸ್ವಲ್ಪ ಹಾಕೋಬೇಕಾಗತ್ತೆ, ಮೊಸರು ಒಂದ್ ಸ್ವಲ್ಪ ಹಾಕೋಬೇಕಾಗತ್ತೆ. ಇಟ್ ಈಸ್ ಲೆಫ್ಟ್ ಟು ಯು ಪ್ರಪೋರ್ಷನ್ ಹೇಗಿರ್ಬೇಕು ಅಂತ. ಅಂಡ್ ಅದಾದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಒಂದ್ ಸ್ವಲ್ಪ ಬಿರಿಯಾನಿ ಮಸಾಲ ಇವೆಲ್ಲವನ್ನು ಒಂದೇ ಸರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ಗೆ ಇನ್ನೇನು ನೀರ್ ಹಾಕ್ತಿವಿ ಅನ್ನೋ ಟೈಮ್ಗೆ ಕೊತ್ತಂಬರಿನ ಹಾಕೊಳ್ಳಿ ಮತ್ತೆ ನೀರು ಸೇರಿಸ್ಕೊಳ್ಳಿ. ಅಂಡ್ ಈ ಕೊತ್ತಂಬರಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ ಎಲ್ಲ ಖಾರ ಎಲ್ಲ ಹಾಕ್ತಿವಲ್ಲ, ಅದು ಒಂದ್ ಸ್ವಲ್ಪ ಬೇಯಿಸ್ಕೋಬೇಕು. ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋದೇ, ಎಣ್ಣೆ ಬಿಟ್ಕೊಳ್ಳೋರ್ಗು ಬೇಯಿಸ್ಕೊಂಡು ಮತ್ತೆ ನೀರ್ ಹಾಕೋಬೇಕು. ಅಂಡ್ ಇಲ್ಲಿ ನೀರು ಬಂದ್ಬಿಟ್ಟು ಈಕ್ವಲ್ ಕುಕ್ಕರ್ಗೆ ಹೇಗೆ ಹಾಕ್ತಿವೋ ಅದೇ ಪ್ರಪೋರ್ಷನ್ನೇ ಪ್ಲಸ್ 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಬೇಕಾಗತ್ತೆ. ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನೀರ್ ಹಾಕ್ಬೇಕಾಗತ್ತೆ ಅಷ್ಟೇ. ಅಂಡ್ ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಅಂಡ್ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಹೋಪ್ ನಿಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.